ನಿಮ್ಮ ಮನೆಯ ಮುಖ್ಯ ದ್ವಾರದ ಒಳಭಾಗದಿಂದ ಈ ಒಂದು ಗಿಡವನ್ನು ತಳತಳಕನಾಗಿ ಕಟ್ಟಿಬಿಡಿ. ನಿಮ್ಮ ಮನೆಯಲ್ಲಿ ದುಡ್ಡಿನ ಹರಿವು ಅನ್ನುವುದು ಹೆಚ್ಚಾಗುತ್ತೆ. ಮನೆಯಲ್ಲಿ ಇರುವಂತಹ ಸಮಸ್ಯೆಗಳು ದೂರವಾಗುತ್ತದೆ. ಅಣ್ಣ ತಮ್ಮಂದಿರ ಜಗಳ ಇರಬಹುದು, ಶತ್ರುಗಳ ಕಾಟ ಇರಬಹುದು, ಅಂತಹ ಸಮಸ್ಯೆಗಳ ನಿವಾರಣೆ ಇದ್ದರೂ ಕೂಡ ಇದು ಪರಿಹಾರ ಆಗುತ್ತೆ. ಅದು ಯಾವ ಗಿಡವನ್ನು ಕೆಳಕನಾಗಿ ನೆಟ್ಟಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ನೀವು ಈ ತಕ್ಷಣ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಶಾಶ್ವತವಾಗಿಯೇ ನೀಡುತ್ತಾರೆ. ಎಷ್ಟೋ ಜನರ ಸಮಸ್ಯೆಗಳನ್ನು ಇವರು ಪರಿಹರಿಸಿದ್ದಾರೆ. ಮುಂದಿನ ಭವಿಷ್ಯ ಹೀಗೇ ಆಗುತ್ತದೆ ಅಂತ ನಿಖರವಾಗಿ ಹೇಳುವ ಶ್ರೀ ಮಂಜುನಾಥ ಗುರುಗಳು ನಿಮ್ಮ ಸಕಲ ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಮನೆಯಲ್ಲಿ ಕಷ್ಟ ಇದ್ದಾಗ, ದುಡ್ಡಿನ ಸಮಸ್ಯೆಗಳು ಇದ್ದಾಗ, ಮನೆಯಲ್ಲಿ ಶಾಂತಿ ನೆಮ್ಮದಿಗಳು, ಅನಾರೋಗ್ಯದ ಸ್ಥಿತಿಗಳು ಎಲ್ಲವೂ ತೊಂದರೆಗಳು ಇದ್ದಾಗ ಈ ಒಂದು ಗಿಡ, ಅದೇ ಅಲೋವೆರಾ ಗಿಡ. ಈ ಅಲೋವೆರಾ ಗಿಡವನ್ನು ಮನೆಗೆ ತಂದು ಅದಕ್ಕೆ ಪೂಜೆ ಮಾಡಿ ಭಕ್ತಿಯಿಂದ ಸಂಕಲ್ಪ ಮಾಡಿ ಮನೆಯ ದೋಷಗಳು ನಿವಾರಣೆ ಆಗಲಿ, ಮಾಟ ಮಂತ್ರಗಳು ಕಳೆದು ಹೋಗಲಿ, ಮನೆಗೆ ಇರತಕ್ಕಂತಹ ದರಿದ್ರ ದೋಷಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ದುಡ್ಡು ಕಾಸಿನ ಸಾಲ ಬಾಧೆಗಳು ಎಲ್ಲವೂ ಪರಿಹಾರ ಆಗಲಿ ಅಂತ ಕೇಳಿಕೊಂಡು ಅದಕ್ಕೆ ಅರಿಶಿಣ, ಕುಂಕುಮ, ಗಂಧವನ್ನು ಇಟ್ಟು ಪೂಜೆ ಮಾಡಿ ತದನಂತರ ಮನೆಯ ಒಳಭಾಗದಿಂದ ಬಾಗಿಲಿನ ಮೇಲೆ ಇದನ್ನು ಗಂಟು ಹಾಕಿ ಬಿಗಿಯಾಗಿ ಕಟ್ಟಬೇಕು. ಇದರಿಂದ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಪ್ರತಿದಿನ ಹರಿದು ಆಡುತ್ತದೆ. ನೀವು ಅದರ ಕೆಳದಲ್ಲಿ ಓಡಾಡುತ್ತಾ ಇದ್ದರೆ ನಿಮಗೂ ಕೂಡ ತುಂಬಾ ಒಳ್ಳೆಯದಾಗುತ್ತದೆ. ಮನೆಯಿಂದ ಹೋದ ಕೆಲಸಗಳು ಯಶಸ್ವಿಯಾಗಿ ಆಗುತ್ತದೆ. ಈ ಅಲೋವೆರಾ ಗಿಡ ಎಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಪರಿಹಾರವನ್ನು ಪಡೆದುಕೊಳ್ಳಿ. ಮತ್ತು ಅಲೋವೆರಾ ಗಿಡ ಎಲ್ಲಿ ಸಿಗುತ್ತೆ ಮತ್ತು ಅದರ ಪರ್ಯಾಯವಾಗಿ ಏನನ್ನು ಕಟ್ಟಬಹುದು ಅದನ್ನು ಕೂಡ ನಿಮಗೆ ನೀಡುತ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಕೂಡ ಅವರಲ್ಲಿ ಹೇಳಿಕೊಳ್ಳಿ. ನಂತರ ನೋಡಿ ನಿಮ್ಮ ಕಷ್ಟಗಳು ಎಷ್ಟು ಬೇಗ ಪರಿಹಾರ ಆಗತ್ತೆ ಅಂತ.